ಈ ಲೇಸ್ನಲ್ಲಿ ಫಿನಿಶಿಂಗ್ ಇದೆಯಾ ಇಲ್ಲ ಎಲ್ಲ ನೋಡಬೇಕು ಫ್ರೆಂಡ್ಸ್. ಬಿಸ್ನೆಸ್ ಮಾಡಬೇಕಂದ್ರೆ ಎಲ್ಲ ನೋಡಬೇಕಾಗತ್ತೆ. ಈ ಬ್ಲೌಸ್ ಇದರಲ್ಲಿ ಇದೆಯಾ, ಬ್ಲೌಸ್ನಲ್ಲಿ ಸೈಜ್ ಎಷ್ಟಿದೆ, ಬಟ್ಟೆ ಎಷ್ಟಿದೆ, ಈಗ ಈ ಡಿಸೈನ್ನಲ್ಲಿ 6 ಪೀಸ್ ಸೆಟ್ ಇದೆ, 2 ಸೆಟ್ ಸೇಲ್ ಆಗುತ್ತೋ ಇಲ್ಲ. ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋಗೆ. ಇವತ್ತು ಕೂಡ ಬಿಸ್ನೆಸ್ ಎಜುಕೇಷನ್ ಕೊಡ್ತೀನಿ. ನೋಡಿ, ಸೇಲ್ ಪ್ರಾಡಕ್ಟ್ ಮಾಡೋದು ದೊಡ್ಡ ಮಾತಿಲ್ಲ, ಪರ್ಚೇಸ್ ಮಾಡೋದು ದೊಡ್ಡ ಮಾತಿಲ್ಲ. ದುಡ್ಡಿದ್ದೀವಿ, ಪರ್ಚೇಸ್ ಮಾಡ್ತೀವಿ, ಏನೋ ತೊಗೊಂಬಂದೀವಿ, ಅದು ಪರ್ಚೇಸ್ ಆಗುತ್ತೆ. ಆದರೆ ನಾವು ಸೇಲ್ ಆಗೋಕ್ಕೆ ಸಾಧ್ಯ ಆಗೋಲ್ಲ. ಸೇಲ್ ಮಾಡಲಿಕ್ಕೆ ಏನೇನು ಟಿಪ್ಸ್ ಬೇಕು, ಏನೇನು ಮಾಹಿತಿ ಬೇಕು, ಯಾವ ಟೈಪ್ ಪರ್ಚೇಸ್ ಮಾಡಬೇಕು, ಅಂಗಡಿ ಇದೆಯಾ ಅಂದ್ರೂ, ಅಂಗಡಿ ಹೊಸ ಮಾಡಬೇಕು ಅಂದ್ರೂ, ವಿಚಾರ ಮಾಡೋಕತ್ತಿದ್ರೆ ಅಂಗಡಿ ಮಾಡ್ಬೇಕು, ಎಲ್ಲರಿಗೂ ಈ ಯೂಸ್ಫುಲ್ ಟಿಪ್ಸ್ ಇದೆ. ಈ ನನ್ನ ಬುಕ್ಸ್ನಲ್ಲಿ ಈ ಟೈಪ್ ನಾನು ಟಿಪ್ಸ್ ತೊಗೊಂಡು ಇಟ್ಕೊಂಡು ನಿಮಗೋಸ್ಕರ ಫುಲ್ ಹೋಮ್ವರ್ಕ್ ಮಾಡಿ ಹೇಳಿನಿ. ಯಾವ ಟೈಪ್ ಪರ್ಚೇಸ್ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು. ಸೊ ಫಸ್ಟ್ ಟಿಪ್ಸ್, ನೀವು ಪರ್ಚೇಸ್ ಯಾವ ಟೈಪ್ ಮಾಡಬೇಕು. ಫಸ್ಟು ನೀವು ಪ್ರಾಡಕ್ಟ್ ರೈಟ್ ಚಾಯ್ಸ್ ಮಾಡಬೇಕು. ಅಂದರೆ ನಿಮ್ಮ ಏರಿಯಾದಲ್ಲಿ ಸೇಲ್ ಆಗೋಂಥ ಪ್ರಾಡಕ್ಟ್ ಮಾಡಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಅಂಗಡಿಗೆ ಬಂದಿರಾ, ನನ್ನ ಅಂಗಡಿನಲ್ಲಿ ಲಕ್ಷಾದ ಗಂಟೆ ಐಟಮ್ಸ್ ಇದೆ, 1000 ಗಂಟೆ ಡಿಸೈನ್ಸ್ ಇದೆ. ಆದರೆ ನಾನು ನಾರ್ತ್ ಮಾಡ್ತೀನಿ, ಸೌತ್ ಮಾಡ್ತೀನಿ. ಅದೇ ನಾನು ನಿಮ್ಮ ನಾರ್ತ್ ಇಂಡಿಯಾ ಟೇಸ್ಟ್ ತೋರಿಸ್ತಾ ಇರ್ತೀನಿ, ನೀವು ಚೂಸ್ ಮಾಡ್ತಾನೆ ಇರ್ತೀರಾ, ತೊಗೊಂಡು ಹೋಗ್ತೀರಾ. ಮತ್ತು ಅಯ್ಯೋಪ್ಪ ಏನು ತೊಗೊಂಬಂದೆ, ನಾರ್ತ್ನಲ್ಲಿ ಹೋಗೋಂಥ ಟೇಸ್ಟ್ ತೊಗೊಂಬಂದ್ಬಿಟ್ಟಿಲ್ಲ ಸೌತಿಗೆ, ಹಂಗೆ ಆಗಬಾರ್ದು. ಸೊ ಫಸ್ಟು ನೀವು ಚೂಸ್ ಮಾಡಿ ನಮ್ಮ ಏರಿಯಾದಲ್ಲಿ ಯಾವ ಟೈಪ್ ಕಲರ್ ರೇಂಜ್ ಹೋಗುತ್ತೆ, ಈ ಟೈಪ್ ಕಲರ್ ರೇಂಜ್ ಹೋಗುತ್ತೆ, ಈ ಟೈಪ್ ಡಿಸೈನ್ಸ್ ಹೋಗುತ್ತೆ, ಇಲ್ಲಿ ನಮ್ಮ ಕಡೆ ಯಾವ ಟೈಪ್ ಡಿಸೈನ್ಸ್ ಕಲರ್ ರೇಂಜ್ ಹೋಗುತ್ತೆ, ಅದು ಫಸ್ಟು ನಾವು ಚೂಸ್ ಮಾಡಬೇಕು. ರೈಟ್ ಪ್ರಾಡಕ್ಟ್ ಅಂದರೆ ಈ ಸೀಸನ್ ಯಾವುದಿದೆ. ಈಗ ವರಲಕ್ಷ್ಮಿ ಸೀಸನ್ ಇದೆ, ಅಲ್ಲಿ ಮೈಸೂರು ಸಿಲ್ಕ್ ನಡೀತೆ, ಮೈಸೂರು ಕ್ರೇಪ್ ನಡೀತೆ, ವರ್ಕ್ ಸೀಡಿ ನಡೀತೆ, ಫ್ಯಾನ್ಸಿ ಸೀಡಿ ನಡೀತೆ ಈ ಸೀಸನ್ ಇದ್ದಂಗೆ. ಈಗ ಅದೇ ನೀವು ಬೇಸಿಗೆ ಕಾಲದಲ್ಲಿ ಕಾಟನ್ ಸೀಡಿ ನಡೀತೆ, ಡೈಲಿ ವೇರ್ ನಡೀತೆ. ಆ ಟೈಪೆಲ್ಲ ನೀವು ಟೈಮ್ ಪ್ರಕಾರ ಚೂಸ್ ಮಾಡಬೇಕು. ಫಸ್ಟು ಪ್ರಾಡಕ್ಟ್ ನೀವು ಯಾವ್ದು ಮಾಡ್ಬೇಕಂದ್ರೆ ನೀವು ಕ್ವಾಲಿಟಿ ಸೆಲೆಕ್ಟ್ ಮಾಡಬೇಕು. ದೆನ್ ನೀವು ಯಾವ ಏರಿಯಾದಲ್ಲಿ ಬಿಸ್ನೆಸ್ ಮಾಡಕತ್ತೀರಿ, ಯಾವ ಏರಿಯಾದಲ್ಲಿ ಮಾಡಕತ್ತೀರಿ, ಎಂಥ ಜನ ಇದ್ದಾರೆ, ಅಲ್ಲಿ ಜಾಸ್ತಿ ಏಜ್ನವ್ರು ಇದ್ದಾರಾ, ಮಿಡಲ್ ಏಜ್ ಇದ್ದಾರಾ, ಯಾವ ಟೈಪ್ ಫ್ಯಾನ್ಸಿ ಉಡ್ತಾರಾ, ಏನು ನಾರ್ಮಲ್ ಸಾರೀಸ್ ಉಡ್ತಾರಾ, ಡಿಸೈನರ್ ಸಾರಿ ಉಡ್ತಾರಾ, ಅವೆಲ್ಲ ನಾವು ಸರ್ವೆ ಮಾಡಬೇಕು. ಸರ್ವೆ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಈ ಟೈಪ್ ಪ್ರಾಡಕ್ಟ್ ತೊಗೊಂಡು ಹೋದರೆ ಅಲ್ಲಿ ಆರಾಮಾಗಿ ಸೇಲ್ ಆಗುತ್ತೆ. ನೋಡಿ, ನಾವು ಸೇಲ್ ಪ್ರಾಡಕ್ಟ್ ಯಾವುದು ತೊಗೊಂಡು ಹೋಗ್ತೀವಿ, ಕಸ್ಟಮರ್ ಯಾವುದೋ ಇದ್ದರೆ ಅಲ್ಲಿ ನಮಗೆ ಮ್ಯಾಚ್ ಆಗೋಲ್ಲ ಅಂದರೆ ನಮ್ಮ ಹತ್ರ ಬಂದಿರೋ ಕಸ್ಟಮರು ಖಾಲಿ ಹೋಗ್ತಾರೆ. ನಂದು ಏನು ಟಿಪ್ಸ್ ಮೇನ್ ಕಾರಣ ಏನು, ನಾವು ಬಿಸ್ನೆಸ್ ಯಾಕೆ ಮಾಡ್ತೀವಿ, ನಮ್ಮ ಹತ್ರ ಕಸ್ಟಮರ್ ಬಂದಿರೋ ತೊಗೊಂಡು ಹೋಗಬೇಕು, ಖಾಲಿ ಹೋಗಬಾರ್ದು. ಅವರಿಗೆ ಸಂಬಂಧಪಟ್ಟಿರೋ ಐಟಮ್ ಸಿಗಬೇಕು ನಮ್ಮ ಹತ್ರ. ಆ ಎಲ್ಲ ಎಜುಕೇಷನ್ ನಿಮ್ಮ ಹತ್ರ ಇದ್ದರೆ ನಿಮ್ಮದು ಬಿಸ್ನೆಸ್ ಕರೆಕ್ಟಾಗಿ ನಡೀತೆ. ಆಮೇಲೆ ಸೆಲೆಕ್ಟ್ ಟ್ರೆಂಡಿಂಗ್ ಕಲರ್ಸ್ ಆ್ಯಂಡ್ ಫ್ಯಾಬ್ರಿಕ್ ಪ್ರಿಂಟು. ಹೌದಾ, ಟ್ರೆಂಡಿಂಗ್ ಕಲರ್ಸು, ಫ್ಯಾಬ್ರಿಕ್ಕು, ಪ್ರಿಂಟ್. ಅದೇ ಮಾತು ನಾನು ಮೊದಲೇ ಹೇಳಿದೆ. ಟ್ರೆಂಡಿಂಗ್ ಕಲೆಕ್ಷನ್ ಅಂದರೆ ಈ ಸೀಸನಲ್ಲಿ ಯಾವ ಟ್ರೆಂಡ್ ನಡೀತಿದೆ ಆ ಟೈಪು. ಈ ಫ್ಯಾಬ್ರಿಕ್ಸ್ ಯಾವ್ದು ನಡೀತೆ, ಈಗ ನಾವು ಈ ಟೈಪ್ ನೋಡ್ತೀರಿ, ಮಲ್ಮಲ್ ಟೈಪ್ ಐಟಮ್ ಇದೆ, ಈ ಜಾರ್ಜೆಟ್ ಟೈಪ್ ಇದೆ, ಇದು ಫ್ಯಾಬ್ರಿಕ್ ಬಟ್ಟೆ ಆಯಿತು. ಆಮೇಲೆ ಪ್ರಿಂಟ್ ಈ ಲಾಸ್ಟ್ ಇಯರ್ ಪ್ರಿಂಟ್ ಬೇರೆ ಟೈಪ್ ನಡೀತೆ, ಈ ಸಲ ಪ್ರಿಂಟ್ ಬೇರೆ ನಡೀತಿ. ಟ್ರೆಂಡಿಂಗ್ ಪ್ರಿಂಟು ಕೂಡ ನೀವು ವಾಚ್ ಔಟ್ ಮಾಡಬೇಕು. ನಾವು ಎಲ್ಲ ಹೊಸ ತೋರಿಸ್ತೀವಿ, ಆದರೆ ನಿಮ್ಮದು ಸ್ವಂತ ಎಜುಕೇಷನ್ ಇರಬೇಕು. ನಾನು ಟ್ರೆಂಡಿಂಗ್ ಪ್ರಿಂಟು ತೊಗೊಂಬರ್ತೀನಿ. ಪ್ರಿಂಟು ಕಲರ್ಸು, ಯಾವ ಟೈಪ್ ಕಲರ್ಸ್ ನಮ್ಮ ಹತ್ರ ಹೋಗುತ್ತೆ. ಈ ಕೆಲವು ಟೈಮ್ನಲ್ಲಿ ನೀವು ಆರೆಂಜು, ಗ್ರೀನು, ರೆಡಿಯಮ್ ಕಲರ್ಸ್ ತೊಗೊಂಡು ಹೋಗ್ಬಿಡ್ತೀರಾ, ಸೇಲ್ ಆಗೋಲ್ಲ. ನಮ್ಮ ಕಸ್ಟಮರ್ ಇರ್ತಾರೆ, ಈ ಟೈಪ್ ಫ್ಯಾನ್ಸಿ ಕಲರ್ ತೊಗೊಂಡವ್ರು ಇರ್ತಾರೆ, ನಾವು ಕಲರ್ಸ್ ತೋರಿಸ್ಬಿಡ್ತೀವಿ, ಈ ಟೈಪ್ ಕಲರ್ಸು ಯಾರು ತೊಗೊಂಡು ಹೋಗ್ತಾರೆ, ತೊಗೊಂಡು ಹೋಗಲ್ಲ. ಅಲ್ಲಿ ಏನಾಗುತ್ತೆ, ಬಟ್ಟೆ ಒಳ್ಳೇದು ಇದ್ರೂ ನಿಮ್ಮ ಕಲರ್ ಏನು ಸರಿ ಇಲ್ಲ ಅಂದ್ರೂ ಬಟ್ಟೆ ಫೇಲ್ ಆಗುತ್ತೆ. ಸೊ ಅದು ಕೂಡ ಟ್ರೆಂಡಿಂಗ್ ಕಲರ್ ಫ್ಯಾಬ್ರಿಕ್ಸು, ಪ್ರಿಂಟು ನಮ್ಮ ಪ್ರಕಾರ ಪ್ರಿಂಟ್ ಇರಬೇಕು. ಈ ಟೈಪ್ ಕಲಂಕಾರಿ ಪ್ರಿಂಟ್ ಬೇಕಾ, ಇಷ್ಟ ಇದೆಯಾ, ಸಣ್ಣ ಫ್ಲವರ್ ಬೇಕೋ, ದೊಡ್ಡ ಫ್ಲವರ್ ಬೇಕೋ, ಈ ಟೈಪೆಲ್ಲ ನೀವು ಪ್ರಿಂಟ್ ಬಗ್ಗೆನೂ ಸ್ವಲ್ಪ ಸೆಲೆಕ್ಷನ್ಸ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಬಜೆಟ್ನಲ್ಲಿ ಕೆಲಸನೂ ಆಗುತ್ತೆ, ಮನೆಯಲ್ಲಿ ಬಟ್ಟೆನೂ ಉಳಿಯೋಲ್ಲ, ವ್ಯಾಪಾರನೂ ಜಾಸ್ತಿ ಆಗುತ್ತೆ. ಇದು ಮೇನ್ ಪಾಯಿಂಟು. ಸೆಲೆಕ್ಟ್ ಟ್ರೆಂಡಿಂಗ್ ಕಲರ್ಸ್ ಆಯಿತಾ. ಚೂಸ್ ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್. ಫಾಸ್ಟ್ ಸೆಲ್ಲಿಂಗ್ ಅಂದರೆ ಹೆಂಗೆ, ಹೀಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತೀವಿ, ಒಳ್ಳೆ ಐಟಮ್ ತೊಗೊಂಡ್ಬಿಡ್ತೀವಿ, ನಮಗೆ ಇಷ್ಟ ಬಂದಿದೆ, ಹಂಗಾಗಲ್ಲ. ಈ ಮಾರ್ಕೆಟ್ನಲ್ಲಿ ಈಗ ಡಿಮ್ಯಾಂಡ್ ಯಾವುದಿದೆ, ಈಗ ಡಿಮ್ಯಾಂಡ್ನಲ್ಲಿ ಯಾವ್ದು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಸೇಲ್ ಆಗುತ್ತೆ, ಆ ಟೈಪ್ ಫಾಸ್ಟ್ ಟ್ರೆಂಡಿಂಗ್ ಸೆಲೆಕ್ಷನ್ ತೊಗೊಂಡ್ರೆ ನಿಮ್ಮದು ಬಿಸ್ನೆಸ್ಸು ಆರಾಮಾಗಿ ಬೂಸ್ಟ್ ಆಗುತ್ತೆ. ದಗಾದ ಕಸ್ಟಮರ್ ಬಂದರು ತೊಗೊಂಡು 2 ಸೀಟ್ ತೊಗೊಂಡು, 4 ಸೀಟ್ ತೊಗೊಂಡು, 10 ಸೀಟ್ ತೊಗೊಂಡು ಹಂಗೆ ಹೋಗ್ತಾ ಇದ್ದರೆ ಬಿಸ್ನೆಸ್ ಆಗುತ್ತೆ. ಫಾಸ್ಟ್ ಟ್ರೆಂಡಿಂಗ್ ಸೆಲೆಕ್ಷನ್ ನಿಮ್ಮದು ಇರಬೇಕು. ಈ ಹಾಟ್ ಸೆಲ್ಲಿಂಗ್ ಐಟಮ್ ಇರಬೇಕು. ಆದ ನಂತರ ತಿಂಗಳಿನಲ್ಲಿ ಖಂಡಿತ ರೀಪರ್ಚೇಸಿಂಗ್ ಆಗಲೇಬೇಕು. ನೋಡಿರಿ, ಹಿಂಗೆ ಕಸ್ಟಮರ್ ಬಟ್ಟೆ ತೊಗೊಂಡು ಬಿಟ್ಬಿಡ್ತಾರೆ, ಸರ್ ಎಲ್ಲ ಖಾಲಿ ಆಗಿದ್ಮೇಲೆ ಹೋಗೋಣ, ಹಂಗೆ ವ್ಯಾಪಾರ ಆಗೋಲ್ಲ. ಹೊಸ ಆಗ್ತಾ ಇದ್ದರೆ, ಸರ್ಕಲ್ ತಿರುಗ್ತಾ ಇದ್ದರೆ ವ್ಯಾಪಾರ ಆಗುತ್ತೆ. ನೀವು ಒಂದೇ ತೊಗೊಂಡು ಇಟ್ಕೊಂಡು ಕುಂತ್ರೆ ವ್ಯಾಪಾರ ಆಗೋದಿಲ್ಲ ಫ್ರೆಂಡ್ಸ್. ಸೊ ಹೊಸ ಕಲೆಕ್ಷನ್ ಮಂತ್ಲಿ ನೀವು ಟಾಪ್ 5 ಐಟಮ್ಸ್ ಸೆಲ್ಲಿಂಗ್ ಪ್ರಾಡಕ್ಟ್ ಅದು ತರಿಸ್ಬೇಕು. ನಿಮ್ಮ ಅಂಗಡಿನಲ್ಲಿ ವ್ಯಾಪಾರ ಆಗುತ್ತೆ, ಇಲ್ಲಾಂದರೆ ವ್ಯಾಪಾರ ಆಗೋದು ಸಾಧ್ಯ ಇಲ್ಲ ಸರ್. ನಾವು ಎಷ್ಟು ಬಟ್ಟೆ ಒಳ್ಳೆ ಕೊಟ್ರೂ ನೀವು ಟ್ರೆಂಡಿಂಗ್ ಪ್ರಕಾರ ನಡೆದಿಲ್ಲ ಅಂದರೆ ಆಗೋದಿಲ್ಲ. ಆ ಮೇನ್ ಪಾಯಿಂಟ್ ಇರುತ್ತೆ. ಸೆಕೆಂಡ್ ಪಾಯಿಂಟು ಚೆಕ್. ನೀವು 2ನೇ ಪಾಯಿಂಟು
ಕ್ವಾಂಟಿಟಿ ಹೆಂಗೆ ಪರ್ಚೇಸ್ ಮಾಡಬೇಕು, ಬಲ್ಕ್ ಕ್ವಾಂಟಿಟಿ ಯಾವ ಟೈಪ್ ಪರ್ಚೇಸ್ ಮಾಡಬೇಕು, ಅದು ಕೂಡ ಒಂದು ಎಲ್ಲ ಬಂದಿರಬೇಕು. ನಾನು ಯಾವ್ದು ತೊಗೊತೀನಿ, ಈಗ ಈ ಡಿಸೈನಲ್ಲಿ 6 ಪೀಸ್ ಸೆಟ್ ಇದೆ, 2 ಸೆಟ್ ಸೇಲ್ ಆಗುತ್ತೋ ಇಲ್ಲ, 12 ಪೀಸ್ ತರಿಸ್ಲಾ, ಇಲ್ಲಾಂದರೆ ಮುಂದೆ ಸಿಗುತ್ತೋ ಇಲ್ಲ, ಅವೆಲ್ಲ ನೀವು ಕ್ಯಾಲ್ಕುಲೇಷನ್ ಹಾಕಿ ಇಟ್ಕೋಬೇಕಾಗತ್ತೆ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಹಿಟ್ ಆಗಿರುತ್ತೆ ಪ್ರಾಡಕ್ಟು, ಆದರೆ ನಮಗೆ ಮಾರ್ಕೆಟಿಂದ ರಿಪೀಟ್ನಲ್ಲಿ ಸಿಗೋದಿಲ್ಲ. ಯಾಕಂದರೆ ಅವು ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇರುತ್ತೆ, ನೀವು ಟ್ರೆಂಡಿಂಗ್ ಪ್ರಾಡಕ್ಟ್ ಇರುತ್ತೆ. ಸೊ ರಿಪೀಟ್ ತರ್ಸೋಕ್ಕಿಂತ ಮುಂಚೆ ನೀವೇ ಸ್ವಂತಾಗಿ ರಿಪೀಟ್ ಸ್ಟಾಕ್ ಡಬಲ್ ಮಾಡ್ಕೊಂಡು ಇಟ್ಕೋಬೇಕು. ಆ ಟೈಪೆಲ್ಲ ನೀವು ಕ್ವಾಂಟಿಟಿ ಬಲ್ಕ್ ಪರ್ಚೇಸಿಂಗ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಬೆನಿಫಿಟ್ ಬಿಸ್ನೆಸ್ಸಲ್ಲಿ ಆಗೋದು ಸಾಧ್ಯ ಇರುತ್ತೆ. 100% ಹಂಗೆ ಬಿಸ್ನೆಸ್ ಆಗುತ್ತೆ. ಆಮೇಲೆ ಮಿನಿಮಮ್ ಆರ್ಡರ್ ಎಷ್ಟು ಇಡಬೇಕು, ಯಾವ್ಯಾವ ಐಟಮ್ನಲ್ಲಿ ಹೆಂಗೆ ಮಿನಿಮಮ್ ಆರ್ಡರ್ ತೊಗೊಳ, ಇದರಲ್ಲಿ 6 ಪೀಸ್ ತೊಗೊಳ, ಇಲ್ಲ 12 ಪೀಸ್ ತೊಗೊಳ, ಇದು 18 ಪೀಸ್, ಅದೇ ಹೇಳಿದ್ನಲ್ಲ, ಆ ಟೈಪೆಲ್ಲ ಕ್ಯಾಲ್ಕುಲೇಷನ್ ಇದ್ದರೆ ನಿಮ್ಮ ಬಜೆಟ್ಟು ಕ್ಯಾಲ್ಕುಲೇಷನ್ ನಿಮ್ಮ ಬಿಸ್ನೆಸ್ನಲ್ಲಿ ಕರೆಕ್ಟಾಗಿ ಆಗುತ್ತೆ. ಯಾಕಂದರೆ ನೋಡಿ, ನಾನು ಹೇಳಲಾಕೆ ಸಾಲ ಮಾಡಿ ಬಿಸ್ನೆಸ್ ಮಾಡಿ, ನಿಮ್ಮ ಇರೋ ದುಡ್ಡಿನಲ್ಲಿ ಯಾವ ಟೈಪು ಒಳ್ಳೆ ಬಿಸ್ನೆಸ್ ಮಾಡೋಣ, ಟ್ರೆಂಡಿಂಗ್ ಪ್ರಾಡಕ್ಟ್ ಇಟ್ಕೊಳ್ಳೋಣ, ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇಟ್ಕೊಳ್ಳೋಣ, ನಿಮ್ಮ ದುಡ್ಡು ಎಷ್ಟು ಜಲ್ದಿ ರೊಟೇಷನ್ ಆಗುತ್ತೆ. ನಿಮಗೆ ಸಾಲ ತೊಗೊಳೋದು ಬೇಕಾಗಿಲ್ಲ, ಹೊರಗಡೆಯಿಂದ ನಿಮ್ಮ ಸ್ವಂತ ಅಮೌಂಟಿಂದ, ಸ್ವಂತ ದುಡ್ಡಿಂದ ಡೈಲಿ ರೊಟೇಷನ್ ಮಾಡಿ ಕೂಡ ಬಿಸ್ನೆಸ್ ಮಾಡ್ಬೋದು. ಸೆಕೆಂಡ್ ಆಯಿತು, ನೀವು ಫ್ಯಾಬ್ರಿಕ್ಕು ಡೈಯಿಂಗ್ ಹೆಂಗಿರ್ಬೇಕು ಅಂದರೆ, ಈಗ ಇದು ತೊಗೊಂಡು ಹೋಗ್ತೀರಿ ಮನೆಯಲ್ಲಿ ನೀರಿನಲ್ಲಿ ಹಾಕಿದ್ರೆ ನೀರಿನಲ್ಲಿ ಮುಳುಗಿದ ತಕ್ಷಣ ಕಲರ್ ಹೋಗುತ್ತೆ, ಅವೆಲ್ಲ ತೊಗೋಬಾರ್ದು. ಗ್ಯಾರಂಟಿ ಪ್ರಾಡಕ್ಟ್ ಯಾವಾಗಲೂ ಕೊಡಬೇಕು ಕಸ್ಟಮರಿಗೆ. ಯಾವಾಗಲೂ ಏನು ಪ್ರಾಡಕ್ಟ್ ಕೊಡಬೇಕು, ಗ್ಯಾರಂಟಿ ಇರಬೇಕು. ಬಟ್ಟೆನಲ್ಲಿ ಯಾವ ಟೈಪು ಶಾರ್ಟೇಜ್ ಇರಬಾರ್ದು, ಕಮ್ಮಿ ಇರಬಾರ್ದು. ಸೈಜು, ಕಟ್ಟು, ಕ್ವಾಲಿಟಿ, ನಿಮ್ಮ ಸ್ಟಿಚಿಂಗ್ ಆಗಲಿ, ಲೇಸ್ ಪಟ್ಟಿ ಆಗಲಿ, ಲೇಸ್ ಆಯಿತು, ಈ ಲೇಸ್ನಲ್ಲಿ ಫಿನಿಶಿಂಗ್ ಇದೆಯಾ ಇಲ್ಲ ಎಲ್ಲ ನೋಡಬೇಕು. ಫ್ರೆಂಡ್ಸ್, ಬಿಸ್ನೆಸ್ ಮಾಡಬೇಕಂದ್ರೆ ಎಲ್ಲ ನೋಡಬೇಕಾಗತ್ತೆ. ಈ ಬ್ಲೌಸ್ ಇದರಲ್ಲಿ ಇದೆಯಾ, ಬ್ಲೌಸ್ನಲ್ಲಿ ಸೈಜ್ ಎಷ್ಟಿದೆ, ಬಟ್ಟೆ ಎಷ್ಟಿದೆ, ನಿಮ್ಮ ಸೀರೆ ಸೈಜ್ ಎಷ್ಟಿದೆ, ಕಟ್ ಎಷ್ಟಿದೆ, ಎಲ್ಲ ಜಾಣಕಾರಿ ತೊಗೊಂಡು ಆದ ನಂತರ ನೀವು ಪರ್ಚೇಸ್ ಮಾಡ್ತೀರಾ ಫ್ರೆಂಡ್ಸ್, ಖಂಡಿತ ಒಳ್ಳೆ ಬಿಸ್ನೆಸ್ ಗ್ರೋತ್ ಆಗೇ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ ಇವತ್ತಿನ ಟಾಪಿಕ್ನಲ್ಲಿ ಮತ್ತೆ ಭಾಳಷ್ಟು ಟಾಪಿಕ್ ಇದೆ. ಅದು ಇವತ್ತಿನ ಫಾಲೆಸ್ಟಿನಲ್ಲಿ ಡೆಲಿವರಿ ಡೇಟ್. ನಾನು ಹೋಲ್ಸೇಲರ್, ಮ್ಯಾನುಫ್ಯಾಕ್ಚರರ್, ಸಪ್ಲೈ ಮಾಡ್ತೀನಿ. ಇವತ್ತು ಸೀಸನ್ ಇದೆ, ವರಲಕ್ಷ್ಮಿ ಸೀಸನ್ ಇವತ್ತಿದೆ. ಆದರೆ ವರಲಕ್ಷ್ಮಿ ಎಂಡ್ನಲ್ಲಿ ನೀವು ಕಳಿಸಿದ್ರೆ ಏನು ಯೂಸ್ ಆಗುತ್ತೆ, ಅದು ಯೂಸ್ ಆಗೋಲ್ಲ. ನೀವು ಬಟ್ಟೆ ತೊಗೊಂಡಿಲ್ಲಂಗೆ ಆಗುತ್ತೆ. ಯಾಕಂದರೆ ಮುಂದಿನ ವರ್ಷ ಮಟ್ಟ ವೇಟ್ ಆಗಬೇಕು. ಸೀಸನ್ ಪ್ರಕಾರ ನೀವು ಬಟ್ಟೆ ತಂದಿದ್ದೀರಾ, ಫಸ್ಟು ಡೆಲಿವರಿ ಡೇಟು, ನಮ್ಮ ಪರ್ಚೇಸಿಂಗು. ಈ ವರಲಕ್ಷ್ಮಿ ಬಿಸ್ನೆಸ್ ಮಾಡಬೇಕು ಅಂದರೆ 10 ದಿವಸ ಮುಂಚೆ ನಾವು ಪ್ಲಾನಿಂಗ್ ಮಾಡಬೇಕು. ನಮಗೆ 5 ದಿವಸದಲ್ಲಿ ಬಟ್ಟೆ ಬರಬೇಕು. ಆ 5-10 ದಿವಸದಲ್ಲಿ ಅವೆಲ್ಲ ಬಟ್ಟೆ ಸೇಲ್ ಮಾಡಬೇಕು. ಬಟ್ಟೆ ಎಷ್ಟು ಜಲ್ದಿ ಫಾಸ್ಟ್ ಸೇಲ್ ಆಗುತ್ತೆ, ಬಟ್ಟೆ ಅಷ್ಟೇ ಜಾಸ್ತಿ ಲಾಭ ಕೊಡುತ್ತೆ. ನೋಡಿರಿ ಫ್ರೆಂಡ್ಸ್, ಲಾಭ ಬಿಸ್ನೆಸ್, ಇದೇ ಬಿಸ್ನೆಸ್ಸಲ್ಲಿ ಎಷ್ಟೋ ಲಕ್ಷ ಗಂಟೆ ದೊಡ್ಡ ಬಿರ್ಲಾ, ಟಾಟಾ, ಕಿರ್ಲೋಸ್ಕರ್ ಯಾವುದೇ ಕಂಪ್ನಿಯಾಗಲಿ ಅವರು ಇದೇ ಬಿಸ್ನೆಸ್ ಮೇಲೆ ಬಟ್ಟೆ ಬಿಸ್ನೆಸ್ ಮಾಡಿ ದೊಡ್ಡದಾಗ್ತಾರೆ. ಆದರೆ ಅವರೆಲ್ಲ ಈ ಟೈಪ್ ಕ್ಯಾಲ್ಕುಲೇಷನ್ ಹಾಕಿರ್ತಾರೆ. ಇದೇ ಕ್ಯಾಲ್ಕುಲೇಷನ್ ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ನಂದು ಚಾನಲ್ಲು ಫಸ್ಟ್ ಟೈಮ್ ಇದನ್ನೇ ಫಾಲೋ ಮಾಡಿ, ಇಲ್ಲಾಂದರೆ ನೋಡ್ತಾ ಇರ್ರಿ. ಈ ಟೈಪ್ ನಿಮಗೆ ತೋರಿಸ್ತಾ ಇರ್ತೀನಿ. ಎನಿ ಟೈಮ್ ನಿಮಗೆ ಹೊಸ ಟಿಪ್ಸ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಅಷ್ಟೇ, ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.